ಅವ ಹೊರಗಿಲ್ಲೇ ಆಟ ಆಡ್ತೀನಿ ಅವ. ಬಿಸಿಲೈತವ ಕೀರ್ತಿ, ಇಲ್ಲೇ ಆಡು. ಒಳಗೆ ತಮ್ಮನ್ ಕರ್ಕೊಂಡು ಆಡಲ್ಲೇ ಟಿವಿ ಹಚ್ಕೊಂಡ್ ಕುಂದ್ರ ಹೋಗ್ರಿ ಸುಮ್ನ. ಯಾವ್ದು ಬಿಸಿಲಾಗ ಆಡೋದು ಬೇಡ, ಏನು ಬೇಡ. ಪರವಲ್ಲವ, ಆಚೆ ಕಡೆ ಮನಿ ಅಜ್ಜಾರ ಮನಿ ಮುಂದ ಆಡಾಕತ್ತಾವನವ. ಅಲ್ಲೇ ಹೋಗ ನೀನು ತಮ್ಮನ ಜೊತೆ ಆಡ್ ಹೋಗು. ಜಗಳಕ್ಕೆ ಹೋಗ್ಬೇಡ್ರಿ, ನಿಮ್ ಜಗಳ ಬಿಡಿಸೋದಾಗತ್ತೆ ಇಡೀ ದಿನ. ಇಲ್ಲ ಅಮ್ಮ. ದೊಡ್ಡವನ್ ಸುಸ್ತಾರ ಊರಾಗಿದ್ದ ಬಂದಾರ. ಇಬ್ರು ಬಂದಿಲ್ಲ ಅವ್ರು, ಒಬ್ಬೇಕೆ ಬಂದಾಳ. ಹೌದನ? ನನಗೆ ಇಬ್ರು ಬಂದಾರ ಅಂತ ಮಾಡಿದ್ನಿವ ನಾನು. ಒಮ್ಮೆ ಹೋಗ್ಯಾರ ಅಂತ ಅಂದಲ್ಲ ದೊಡ್ಡವ ಮೊನ್ನೆ. ನಮಗೆ ಇಬ್ರು ಒಮ್ಮೆ ಬಂದಾರ ಅಂತ ಮಾಡಿದ್ದೆ. ಇಲ್ಬಿಡ ಇವ ಬಂದಿಲ್ಲ, ಒಬ್ಬೇಕೆ ಬಂದಾಳ. ಹೊಳ್ಳೇನೋ ಹೊಕ್ಕ ಅಂತಕಿನು ಅವ್ರದ್ದೇನ ಯಾರ್ದೋ ಅವ್ರ ಪೈಕಿ ಮದುವೆ ಐತಂತ. ಚಲೋ ಸೀರೆನ ರೇಷ್ಮೆ ಸೀರೆ ಇಲ್ಲೇ ಬಿಟ್ಟು ಹೋಗಿದ್ಲಂತ. ಒಯ್ದ್ರಾತ ಅಂತೇಳಿ ಬಂದಾಳ. ನಿನ್ನೆ 10 ಮಣಿಗೆ ಬಂದಾಳ. 10 ಮಣಿಗೆ ಏನು ಹೋಗ್ಯವ ಹೊಳ್ಳಿ ಮುಂಜಾನೆ ಎದ್ದು ಹೋಗಂದಾಳ ದೊಡ್ಡವ. ಹಾಗಾಗಿ ಒಂದ ಹುಡುಗಿ ಕರ್ಕೊಂಬಂದಾಳ, ಒಂದು ಹುಡುಗನಲ್ಲೇ ಬಿಟ್ಟು ಬಂದಿಲ್ಲ ಅಂತ. ಹೋಗಿರ್ಬೇಕು ಹೊಳ್ಳಿ ಮುಂಜಾನೆ 8 ಬಸ್ಸಿಗೆ. ಹೌದನ್ ಬೇ, ನಾ ಅದಕ್ಕೆ ಆಕಿ ದೊಡ್ಡ ಸಸಿ ಮಗಳು ಕಂಡ್ಲ, ನಾ ಅದಕ್ಕೆ ಬಂದಾಳ ಬಿಡಂತ ನಾ ಮಾಡಿದ್ದೆ. ನನ್ಗೇನು ಕಾಣ್ಲಿಲ್ವ, ಆಕಿ ಮಾತಾಡ್ಸ್ಬೇಕಂತಂದೆ, ಕಾಣಲಿಲ್ಲ. ಹಂಗಾಗಿ ಮತ್ತು ಇಲ್ಲೇ ಇದ್ರೆ ಬೆಟ್ಟ ಆದ್ರೆ ಆತ್ ಬಿಡು ಊರಿಗೆ ಹೋಗ್ರಾಗ ಅಂತ ನಾ ಮಾಡಿದ್ದೆ. ಹೊಳ್ಳಿ ಹೋಗ್ಯಾಳ ಹಂಗಾರ ಊರಿಗೆ. ನಾವ ಹೋಗಿರ್ಬೇಕು ಅನಸತಿ. ನಿಮ್ಮ ದೊಡ್ಡವ 8ಕ್ಕೆ ಹೋಗ ಮುಂಜಾನೆ ಅಂದಿದ್ಲಿ, ನನಗೆ ಗೊತ್ತಿಲ್ಲ. ಮತ್ತು ಗಿರ್ಜಾರು ಹೋಗ್ಯಾರ ಮನಿ ಬನಾವನ ಅನ್ನಕತ್ತ ಮಂಜುಂದು. ಹಂಗ ಮಾತು ಕೇಳೋದ ನಗೋದ ಹಂಗಾತ್ ಹಿಂಗಾತ್ ಅಂತಂದು ಒಳಗೊಮ್ಮರಮ್ಮ ಹೊರಗೊಮ್ಮ ಹೋಗವ. ಮಂಜು ಇಲ್ದ ಮನಿ ಬನಾವನ ಅನ್ನಕತ್ತಲ್ಲ ಬಿ. ಗಿರ್ಜಾ ಇದ್ದಂಗೆ ಅವನು. ಆಕಿನೂ ಸುಮ್ಮನೆ ಕುಂದ್ರಂಗಿಲ್ಲ. ಸುಮ್ಮನೆ ಕುಂತಾರನು ಮಾತಾಡ್ಕೊಂತ ಗಳಿಬಿಳಿ. ಆಕಿನೂ ಒಟ್ಟಾಕಿ ಇದ್ಲ ಅಂದ್ರೆ ಗದ್ಲ ಹಂಗ ಇರ್ಬೇಕು. ಮನ್ಯಾಗ ಅದಾರ ಇಲ್ಲ ನಂಗೆ ಇರಬಾರ್ದು. ಗಳಿಬಿಳಿ ಅದ ಅಲ್ಲ, ಆಕಿನೂ ಹೋತಾನ ಅವನು ಮಂಜು. ಎಲ್ಲರೂ ಮಾತಾಡ್ಸತ್ ನೋಡು. ಆಚೆ ಕಡೆ ಅವನು ಹುಡುಗರು 1-2 ದಿನ ಇಲ್ಲಿ ಆಡಕ್ಕೆ ಹೊಂದಿದ್ದಲ್ಲ ನಮ್ಮ ಮನೆ ಮುಂದೆ. ಮಂಜು ಹೋಗ್ಯಾನನ್ರಿ ಅಂತಂದು ಕೇಳಾಕೊಂಡ ನೋಡವು. ಎಷ್ಟರ ಹಚ್ಕೊಂಡಿದ್ದಾನು ಅಷ್ಟು ಹುಡುಗರ್ನ. ಆಗನ ಗಳಿಬಿಳಿ ಐತದ ಮಂಜು. ಬನ ಅನ್ನತ್ತವ. ಇನ್ನೊಂದು ವಾರ 15 ದಿನ ಇರಲಿಲ್ಲ. ಗಿರ್ಜಾ ಹೋಗಾಕ್ ಬಿಡ್ಕೊಂಡು ನೋಡು ಹುಡುಗಿ. ಹೊಳ್ಳಿ ಬರೋದಾಗೋದಿಲ್ಲ ಏನಿಲ್ಲ ಅಂತ ಮನಿ ಬನ ಅನ್ನತ್ತವ. ಇವ ಫೋನ್ ಹಚ್ಚಿದ್ದೀನವ ಗಿರ್ಜಾಗ. ಬೇ ನಿನ್ನ ಹಚ್ಚಿದ್ನ್ಯಾ, ಮಾತಾಡಿದ್ಲು. ಇದು ಚಾ ಅದು ಕುಡಿದು ಕುಂತಿದ್ರಂತ. ಅಷ್ಟು ಇಲ್ಲೇ ಕುಂತೇವೆ ನೋಡ್ವಾ. ಕಟ್ಟಿ ಮ್ಯಾಗ ಕರೆಂಟ್ ಹೋಗಿದ್ವು, ಗಾಳಿ ಇದ್ದಿದ್ದಿಲ್ಲ. ಇಲ್ಲೇ ಕಟ್ಟಿ ಮ್ಯಾಗ ಕುಂತೇವೆ ಅಂತ ಅಂದ್ಲ. ನೀನು ಕೊಡ್ಬೇಕಂದೆ, ನೀ ದೊಡ್ಡವ್ರ ಮನೆಗೆ ಹೋಗಿದ್ದಿ. ಮತ್ತಿನ್ನೆಲ್ಲೇ ಅಲ್ಲಿ ಫೋನ್ ತರೋದು ಬಿಡ ಅಂತೇಳಿ ನಾನಾ ತರಲಿಲ್ಲ, ಹೊಳೆ ಹಚ್ಕೊಟ್ರತ ಅಂತ ಹೇಳಿ. ಇರ್ಲಿ ಬಿಡವ, ಅಲ್ಲಿ ಮಾತಾಡೋಕೆ ಗಾಮ್ ಆಗೋದಿಲ್ಲ, ಎಲ್ಲರೂ ಇರ್ತಾರ. ಇರ್ಲಿ ಬಿಡ, ಮತ್ತೆ ಹಚ್ಕೊಡಿ ಅಂತ. ಈಗ ಏನ್ರಾಕಿನೂ ಹರಿಯದ ಮಾಡ್ಕೊತಿರ್ತಾಳ. ಮನಿ ಹರಿವಿದ್ದಿತ್ತವ, ಬಿಟ್ಟು ಬಂದಾಳ 1 ವಾರ. 1-2 ದಿನ ಆರಾಮಿಲ್ದ ಹೆಣ್ಮಕ್ಳು ಮಕ್ಕೊಂಡ್ರೆ ಮನಿ ಹರಿವು ಇರ್ತಾವು. ಹಾಗೆ ಮತ್ತು 1 ವಾರ ಮ್ಯಾಗ ಬಂದಾಳ. ಮನಿ ಹರಿವಿದ್ದಿತ್ತು, ಸ್ವಚ್ಛ ಅದು ಮಾಡ್ಕೊಳಕತ್ತಿದ್ದಾಳ. ಇರ್ಲಿ ಬಿಡವ, ಮತ್ತೆ ಸಂಜೆ ಮಾಡಿ ಹಚ್ಕೊಡಿ ಅಂತ. ಅಡುಗೆ ಅದು ಏನು ಮಾಡ್ಬೇಕು ಬೇವ? ನಿಮ್ಮಪ್ಪ ನಿಮ್ಮ ಮನೆಗೆ ಬಾ ಅಂತಂದು ಫೋನ್ ಹಚ್ಚಿದ್ನ. ಏನು ಬರೋದು ದಿವಸ ಬರೀ ಕಾಣಲಿಲ್ಲ. ನಿಮ್ಮ ಅಪ್ಪನ ಅಲ್ಲೇ ಹೋಗ್ಯಾನ. ಏನು ಮುಂಜಾನೆ ಹೊರತು ರೊಟ್ಟಿ ತಿಂದು ಹೋಗ್ಯಾರ. ಏನು ಚಿಂತಿಲ್ಲ. ರೊಟ್ಟಿ ಇದಾವಲ್ಲ, ಮತ್ತೇನು ಒಂದಿಟ್ಟು ಹುಡುಗರಿಗೆ ಒಟ್ಟ ಬಿಸಿದ ಅನ್ನ ಸರ ಮಾಡಿಬಿಡು, ಏನು ಬೇಡ. ಅದಾಬೇವು ಹುಡುಗರು ಮುಂಜಾನೆ ರೊಟ್ಟಿ ತಿಂದ ಹೊಳ ರೊಟ್ಟಿ ತಿನ್ನಕ್ಕೆ ಬೇಸರ ಮಾಡ್ಕೊತಾವ. ಅನ್ನ ಸರ ಬೇಡ ತಗೋಬೇ. ಇದನ್ನ ಒಗ್ಗರಣೆ ಅನ್ನಾರ ಇಲ್ಲ ಪಲಾವರ ಮಾಡಿಬಿಡ್ತೇನೆ. ಆತವ, ನಿನಗೇನು ಬೇಕು ನೋಡಿ ಹುಡುಗರಿಗೆ ಮಾಡಿಕೊಡು. ಎಲ್ಲ ಕಾಯಿಪಲ್ಯ ಐತೆ ನೋಡು ಪಲಾವಿಗೆ. ಎಲ್ಲ ಕಾಯಿಪಲ್ಯ ಮೊನ್ನೆ ಸಂತ್ಯಾಗ ತೊಗೊಂಬಂದಿದ್ನೇ ಐತೆ ನೋಡು. ನಿಮಗೇನು ಬೇಕು ಮಾಡಿಕೊಡೋ. ಹುಡುಗರು ಏನು ತಿಂತಾವ ನೋಡು, ಮಾಡ್ಕೊಂಡು ತಿನ್ನಿರಿ. ಹ್ಞೂ ಬೇ, ಇನ್ನೂ ಟೈಮ್ ಆಯ್ತು. ಆಗ ಇನ್ನೂ ಮುಂದೆ ಬಿಸಿದು ಮಾಡ್ತೇನೆ. ಮಾಡಿಟ್ಬಿಡವ ಗಂಗಮ್ಮ. ಈಗ ಬ್ಯಾಸ್ಗೆಲ್ಲ ಸುಡೋದು ಹೋಗೋದಿಲ್ಲ. ಹುಡುಗರ ಎಲ್ಲಿ ಬಿಸಿವು ತಿಂತತಿ, ತಿನ್ನೋದಿಲ್ಲ ಏನಿಲ್ಲ. ಬಿಸಿವು ತಿನ್ನಂಗಿಲ್ಲ ಅವ್ರು ಊಟನ. ಮಾಡಿಟ್ಬಿಡು. ಬೇ ಹಿಂದಗಡೆ ಮಾಡ್ತೀನಿ. ತೋರ್ವ ಇದನ್ನ ಪಲಾವ್ ಅಂತೀಯ ಮಾಡಿಕೊಟ್ಬಿಡು. ಏನತ್ತಪ್ಪ? ಅಲ್ಲ, ಕರೆಂಟ್ ಇದ್ದಾಗ ಟಿವಿ ಹಚ್ಕೊಂಡು ಇಲ್ಲೇ ಕುಂತು ನೋಡಂತಂದ್ರೆ ನೋಡೋದಿಲ್ಲ. ಈ ಕರೆಂಟ್ ಇರ್ಲಾರ್ದಾಗ ಒಳ್ಳೆ ನಿನಗೆ ಜೀವ ಬಿಡತ್ತೇನೆ. ಟಿವಿ ಹೊರಗೆ ಹೋಗಿ ಆಡಕ್ಕೆ. ಮತ್ತು ನೀನು ಊರಿಗೆ ಬಿಟ್ಟು ಬರಕ್ಕೆ ಹೋಗಿದ್ನಿಲ್ಲ. ನಾನು ಮತ್ತೆ ಇರ್ಬೇಕಿಲ್ಲ. ಮತ್ತೆ ಬೇಸರಕತ್ತಂತಂದ್ರೆ ಓಡಿ ಬಂದಿ ಅಲ್ಲಿ. ಯವ್ವ ಸಾಕಾಗಿ ಹೋತ್ ಬಾಯವ್ವ ನಿನ್ನ ಸಂಬಂಧ. ನನಗೆ ಅಡ್ಗೆ ನಮ್ದಿಲ್ಲ, ಅಡ್ಗೆ ಮಾಡಕ್ಕೆ ಬಿಡೋದಿಲ್ಲ ನೋಡು. ಅಲ್ಲ, ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಅಪ್ಪನ ಮನಿನ ಅದು ಕರೆಂಟ್ ಹಾಕಕ್ಕೆ ತಡಿ ಬರ್ತಾವೆ. ಎದಕ್ಕೆ ತೆಗ್ದಿರ್ತಾರೆ. ಮಣ್ಣು ಗಾಳಿ ಇದು ಮಳೆ ಜೋರ ಆತಲ್ಲ, ಎಲ್ಲೇ ವಯರ್ ತಂತ ಹರಿದಾವ ಅಂತ ತಡಿ. ಅವು ಸುದ್ದಿ ಮಾಡ್ಬೇಕಲ್ಲ ಅವರು. ಯಪ್ಪ, ನಿನ್ನೆ ಅನ್ನಕ್ಕೆ ಹೋಗಿ ನಿನ್ನೆ ಗಾಳಿ ಮಳಿ ಜೋರಿತ್ತು. ಹಾಗಾಗಿ ಕರೆಂಟ್ ತೆಗ್ದಾರ. ಎಲ್ಲೇ ತಂತ ಹರಿದಾವಂತ ಅವ್ರು ಹಾಕೋತನ ಸುಮ್ಮನೆ ಕುಂದ್ರು. ಲೋ ಮಂಜು, ನನಗೆ ತಲೆ ತಿನ್ನಕ್ಕೆ ಹೋಗ್ಬಿಡ. ಬಾಯಿಲಿ ರೊಟ್ಟಿ ಇಟ್ಟು ನಾದ್ ಕೊಡ್ತೇನೆ. ರೊಟ್ಟಿಯರ ಬಡಿ ಬಾನಿ ಕುತ್ಕೊಂಡು ಬೇಸರಕೈತೆ ನೀನು. ಬಾಯಿಲಿ ಲೇ ಕಮಲಕ್ಕರ ಮನ್ಯಾಗ ಆಕಳ ಸಗಣಿ ಹಾಕ್ಯಾವಂತ ನೋಡು. ಅಷ್ಟು ಹಚ್ಚಿಯಾರ ಕಸ ಹೊಡೆದು ಹೋಗಿ ಅವ್ರ ಮನ್ಯಾಗ ಹೊಲಕ್ಕೆ ಹೋಗ್ಯಾರಂತ. ಅಕ್ಕಿ ಕಸ ಅದು ಹೊಡಿಯೋರು ಯಾರಿಲ್ಲ. ಸಗಣಿ ತುಂಬಿ ಚೆಲ್ಲಾರ. ಬಾ ಹೋಗು. ಏನು ಮಾಡ್ಲಿಪ್ಪ, ನನ್ನ ಜೀವ ತಿಂತಿ ಹಂಗ. ಅಲ್ಲ, ನಾ ಏನು ಮಾಡ್ಲಿ? ಕರೆಂಟ್ ಹೋದ್ರೆ ನಾ ತೆಗೆದು ಬಂದೇನೆ ಫ್ಯೂಜ್ ಅದನ್ನ ಹೋಗಿ. ಯವ್ವ ನಾ ಒಲ್ಲೆವ ಸುದ್ದಿ ಹೇಳಾಕ. ಎಷ್ಟರ ನಿನಗೆ ಟಿವಿ ನೋಡೋದು ಹುಚ್ಚೈತಿ ಅಂತಾನ. ಯವ್ವ ಪುಸ್ತಕ ಹಿಡಿದು ಓದಂದ್ರೆ ಓಡ್ ಹೊಕ್ಕಿ. ನೀನು ಪುಸ್ತಕ ಹಿಡ್ಕೊಂಡು ಓದ್ಕೊತ ಕುಂದ್ರಪ್ಪ ನೋಡುನು. ಸುಟ್ಟಿ ಬಿಟ್ಟತಿ, ಓದಾಕ್ ಬಿಟ್ಟಿಲ್ಲ. ಈಗ ಆಟ ಆಡಕ ಇಷ್ಟಿನ 1 ವರ್ಷ ಸಾಲಿಗೆ ಹೋಗಿರ್ತೇವಲ್ಲ, ನಮಗೂ ಬ್ಯಾಸರ ಇರ್ತೈತಿ ಊರಿಗೆ ಹೋಗುದು. ಮತ್ತೆ ಗೆಳೆಯರ ಜೊತೆ ಆಟ ಆಡಕ, ಗುಂಡ ಆಡಕ, ಕಬಡ್ಡಿ ಆಡಕ, ನೀರಾಗಿ ಜಾಕ ಬಿಟ್ಟಿರ್ತಾರ ಸೂಟಿ ನಮಗ.
ಅಯ್ಯೋ ಅಲ್ಲಯ್ಯಪ್ಪ, ಒಂದು ವರ್ಷ ಸಾಲಿಗೆ ಹೋಗಿದ್ದಕ್ಕೆ ಬ್ಯಾಸ್ರ ಆಗೈತೆ ಅಂತೇಳಿ ನಿಮ್ಗೆ ಸುಟ್ಟಿ ಕೊಟ್ಟಿರ್ತಾರ. ಮನ್ಯಾಗ ಮುಂಜಾನೆ ಇದ್ದ ವರ್ಷ ಪೂರ್ತಿ ಹಂಗೈತೆ ಎದಿರ್ತೇವೆ. 3 ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡಿ ಹಾಕೋದು, ಕಸ ಹೊಡಿದು, ಕಲ್ಲು ಒರೆಸೋದು, ಜಕ ಮಾಡೋದು, ನೀವು ಬಿಟ್ಟಾರ ಬಿ ಹೋಗಿದ್ದು, ನೀವು ತಿಂದಿದ್ದು ಬಾಂಡೆ ತಿಕ್ಕೋದೆಲ್ಲ ಮಾಡ್ತೀವಿ. ನಮಗೆ ಯಾಕೆ ಸುಟ್ಟಿ ಕೊಡೋದಿಲ್ಲ ನೀವು? ಹಾಂ ಅಪ್ಪ ಯಾವ ಊರಿಗೆ ಹೋಗ್ಬಿಡ ನೀನೆ. ಹಿಂದೆ ಬಾಲಂಗ ಸಿಗತ್ತೆ ಓಡಿ ಬಂದ ಬಿಡ್ತೀಯಲ್ಲ ಅಪ್ಪ. ಇಲ್ಲೇ ನಮ್ಮ ಅಪ್ಪನ ಜೊತೆ ಇರ್ಬೇಕಿಲ್ಲ ತಿಮ್ಮ. ಮತ್ತೆ ನೀವು ಊರಿಗೆ ಹೋದ್ರೆ ನಮಗೆ ಊಟಕ್ಕೆ ಮಾಡಾಕರ ಯಾರು? ಎಲ್ಲ ಅಡುಗೆ ಮಾಡಿ ಹಾಕಾಕೆ ಹೋಗಿ ಆಟ ಆಡಕ್ಕೆ ಹೋಗಿ ಹೊರಗೆ. ನನಗೆ ತಲೆ ತಿನ್ನಕ್ಕೆ ಹೋಗ್ಬೇಡ. ನಾನು ಬಿಸಿ ರೊಟ್ಟಿ ಅದ ಮಾಡಿ ಇನ್ನೂ ಸಾರು ಮಾಡ್ಬೇಕು, ಪಲ್ಯ ಮಾಡ್ಬೇಕು. ಹೋಗಿ ನಾನು ತಲೆ ತಿಂದೆ ಅಂದ್ರೆ ನೋಡಿಲ್ಲ ಮತ್ತೆ ನೀನು ಕಟ್ಟದ ಬಿಡ್ತೇನೆ. ಏನೆಂದು ಬೇಡಲಿ ಗುರುರಾಯ, ಬೇಡದೆ ನೀಡುವ ಮಹನೀಯ ರಾಘವೇಂದ್ರ, ಗುರು ರಾಘವೇಂದ್ರ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಕಾಯ ಗುರುರಾಯ, ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರು ನೀನಯ್ಯ. ಅಯ್ಯ ಎಂತ ಚಂದ ಹಾಡಾತನ ಗುರು ರಾಘವೇಂದ್ರ ಸ್ವಾಮಿಗಳ ಹಾಡು. ಜಗದ ಜ್ಯೋತಿಗೆ ಉಸಿರು ನೀನಯ್ಯ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಮಂಜು ಎಂತ ಚಂದ ಹಾಡಿದಲ್ಲ ಹಾಡು. ಎಲ್ಲಿ ಕಲ್ಕೊಂಡ್ಯಪ್ಪ ನೀನು? ಅಂದೆ ಮೊನ್ನೆ ಕಮಲಾ ದೊಡ್ಡವ್ರ ಮನೆಗೆ ಮುಂಜಾನೆ ಹಾಲು ಇಸ್ಕೊಂಬ ಅಂತ ಕಳಿಸಿದ್ದೆಲ್ಲ. ಅವಾಗ ಹೋದಾಗ ಲಕ್ಷ್ಮಿ ಅಕ್ಕ ಟಿವಿ ಹಚ್ಚಿದ್ಲ. ಆ ಟಿವ್ಯಾಗ ರಾಘವೇಂದ್ರ ಸ್ವಾಮಿ ಅವ್ರದ್ದು ಹಾಡು ಬರಾಕತ್ತಿತ್ತಾವೆ. ಅದನ್ನ ಕಲ್ಕೊಂಡಿದ್ದೆ ಅವಾಗ. ಎಂತ ಚಂದ ಹಾಡಿಪ್ಪ. ಒಂದು ತಕ್ಷಣ ಅಂಕರ ಎಲ್ಲ ಕೆಲಸ ಬಿಟ್ಟು ನೀನು ಹಾಡು ಕೇಳುವಂಗ ಅನಿಸ್ ನೋಡಿ. ಎಂತ ಚಂದ ಹಾಡಿದ್ ನೋಡು ಮಂಜು. ಹೌದಾವೆ? ಹ್ಞೂನಪ್ಪ ಎಂತ ಚಂದ ಹಾಡಿದ್ ನೋಡು. ನಾ ಆಟ ಆಡಕ್ ಹೋಗ್ತೀನಿ ಅದು ಹೊರಗೆ. ಹೋಗು ಆಡಕ್ಕೆ ಹೋಗು. ಇಲ್ಲೇ ಮನೆ ಬಾಕಲ್ದಾಗ ಆಡಪ್ಪ. ಎಲ್ಲಿ ಬಿಸಿಲು ಐತಿ ಆಡಕ್ಕೆ ಹೋಗ್ಬೇಡ. ಇಲ್ಲೇ ಆಡ. ಈಗ ಅಡಿಗೆ ಹಾಕತ್ತೆ ಬಿಚ್ಚಿ ಊಟ ಮಾಡಿ ಅಂತ. ಹೌದೇ? ಅಷ್ಟು ಶಾನೆ ಅದ ನೋಡು. ಎಂತಾನ ಇಷ್ಟು ಶಾನೆ ಐತಿ. ಒಮ್ಮೆ ಮಣ್ಣ ಹೊಡಕ ಸುಡ್ತಾನ ನೋಡು. ಆಟ ಆಡಕತ್ತೀಯ? ಹೌದಡವ. ನಾಷ್ಟ ಆತದಡವ? ಅಷ್ಟ ಆತ್ ನೋಡಪ್ಪ. ನಿಂದಾಗಿತ್ತ ನಾಷ್ಟ? ಹೌದಡವ ಆಗಿತ್ತು. ಯಾವಾಗೆ ಕಮಲಾ ದೊಡ್ಡ ಬಂದ ಆಡೆ? ಇಲ್ಲ ಮಂಜು ಹೋಗ್ತೀನಿ. ಹೊಡಕತ್ತೀವಾಗಿರ್ತೀವ ಬಾರ ಕಮ್ಲಕ್ಕ ಹೊರೆಯಾಗಿತ್ತನವ ನಿಮ್ದು? ಹ್ಞೂ ಆಗಿತ್ತು ನೋಡುವ ನಿಮ್ದು ಕೆಲಸ. ನಾನೇ ಈಗ ಅಡಿಗೆ ಕೆಲಸ ಅದು ಮುಗಿಸಿದ್ ನೋಡುವ. ಏನು ಕರೆಂಟ್ ಇಲ್ದ ಕಾಳಕತ್ಬಿಟ್ಟಾನ. ಟಿವಿ ನೋಡಂಗಾಗೈತಿ, ಕರೆಂಟ್ ಇಲ್ಲ. ಫೋನ್ ಹಚ್ಚೋರಿಗೆ ಕರೆಂಟ್ ಹಾಕಂತ ಏನು ತಲೆ ತಿಂದು ಇಷ್ಟೊತ್ತನ ಆಟ ಆಡಕತ್ತ ನೋಡು. ನಾಷ್ಟ ಆದಡವ ಅಂತ ಕೇಳಿ ಹಿಂಗೆ ನೀವು ಇಷ್ಟೊತ್ತನ ರಾಘವೇಂದ್ರ ಸ್ವಾಮಿ ಅವ್ರದ್ದು ಹಾಡು ಆಡ್ಕೊಂತ ಕುಂತಿದ್ನ. ಈಗ ಎದ್ದವ್ರಿಗೆ ಹೋಗ್ಯಾನ ನೋಡು. ನಮ್ಮನ್ನು ಕರಿಬಾರ್ದನ ಮಂಜು ಹಾಡು ಕೇಳ್ಕೊತ ಕುಂದಿರ್ತಿದ್ವಿ. ಕಮಲಕ್ಕೇನ ಮೊನ್ನೆ ನಿಮ್ಮ ಮನ್ಯಾಗ ಲಕ್ಷ್ಮಿ ಏನ ಹಾಡು ಹಚ್ಚಿದ್ಲಂತವ ಟಿವ್ಯಾಗ. ಅದನ್ನ ಹಾಡು ಕಲ್ಕೊಂಬಂದು ಇಷ್ಟೊತ್ತನ ಹಾಡಿದ್ ನೋಡು. ಎಷ್ಟು ಚಂದ ಹಾಡ್ಕೊಂತ ಕುಂತಿದ್ದ. ಅವನ್ನ ಏನು ಮಾಡತ್ತಿದ್ಲೆ ಕಮಲ? ಕರ್ಕೊಂಬರ್ಬೇಕಿಲ್ಲ ನೀಲನ್ನ? ಈ ಅಣ್ಣಾರು ಬಂದಿದ್ರ ಊಟಕ್ಕೆ ಅದು ಕೊಡ್ತೇನೆ ತಗೋಕ ಅಲ್ಲ. ಮತ್ತೆ ಹೊಲಕ್ಕೆ ಹೋಗಾರ ಅವ್ರು ಉಂಡು ಮತ್ತೆ ಇವ್ರು ತೊಗೊಂಡೋಗ್ಬೇಕು ಊಟಕ್ಕೆ. ಹಂಗಾಗಿ ಆಯ್ತು ಅವ್ರು ಊಟಕ್ಕೆ ಅದು ಕೊಡ ಅಂತೇಳಿ ಮತ್ತೆ ಬುತ್ತಿ ಅದು ಕಟ್ಟಿ ಇತ್ತ ಬಂದು ನೋಡು. ನಿಮ್ದು ಅಡಿಗೆ ಆತನೆ? ಅಯ್ಯವ್ವ ಇವ್ನ ಜೊತೆ ಒದ್ರಕೊಂತ ಆಗಲ್ಲ ಅಡಿಗೆ ಮುಗಿಸಿ ಇನ್ನೇನು ಇಷ್ಟು ಒಂದು ಕಡೆ ಇಟ್ಟು ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡಕತ್ತಿದ್ದೆ. ಈಗ ಕೆಲಸ ಮುಗ್ದತ್ ನೋಡ್ಕೊಂಬ್ಲಕ್ಕ. ಹುಡುಗರು ಮನ್ಯಾಗಿದ್ವು ಅಂದ್ರೆ ಸಾಲಿಗೆ ಹೋದ ತಣ್ಣಗಿರ್ತತಿ. ಹುಡುಗರು ಮನ್ಯಾಗಿದ್ವು ಅಂದ್ರೆ ಹೊರೇನ ಆಗೋದಿಲ್ಲ ನೋಡು. ಕಾಡ್ಕೊಂತ ಕುಂತು ಬಿಡ್ತಾವು. ಹಂಗ ಬಿಡ ಹುಡುಗರು ಮತ್ತೆ ಕಾಡಾಕತ್ತಿದ್ನ. ಟಿವಿ ಇಲ್ಲ, ಕರೆಂಟ್ ಇಲ್ಲ, ಮತ್ತು ಬ್ಯಾಸ್ರ ಆಗೈತನ್ನ. ಅದಕ್ಕೆ ಹೋಗ್ಬಾ ಕಮಲಕ್ಕ ದೊಡ್ಡವ್ರ ಮನೆಗೆ ಹೋಗು. ಅಲ್ಲಿ ಆಕಳಿನ ಸಗಣಿದು ಹಾಕೈತಂತ ಅವ್ರ ಮನೆಗೆ ಕಸ ಹೊಡಿಯೋರಿಲ್ಲ. ಹೋಗುಷ್ಟು ತಿಪ್ಪಿಗೆ ಸಗಣಿ ತುಂಬಿಸಿ ಅಲ್ಲಿ ಕಸ ಹೊಡೆದ್ ಬಾ ಹೋಗಿ. ಅವ್ರಿಗೆ ಹಗರಾಗತ್ತಂತ ಬೇಯಾಕತ್ತಿದ್ ನೋಡು. ಮತ್ತೇನು ಮಾಡಕ್ ಬಿಡವ ಹುಡುಗರು ನಮ್ಮಂದರಿಗೆ ಬ್ಯಾಸ್ರ ಆಕೈತಿ. ಅವರಪ್ಪ ಹೊಲಕ್ಕೆ ಕರ್ಕೊಂಡು ಹೋಗಿ ನನ್ನ ಬೇಡ ನೀವ ಕಮಲಕ್ಕ. ನಾನು ಬಿಸಿಲು ಜಗ್ ಐತಿ, ಹುಡುಗ ಸಂಚಾನ ನಿಂದ್ರೋದಿಲ್ಲವ ಅಲ್ಲೇ. ಮತ್ತು ಮನೆಗೆ ಹೋಗಿ ಕುಂದಿರ್ತಾನ. ಮತ್ತು ಅವ್ನು ಕರ್ಕೊಂಬರಕ್ಕೆ ನೀವು ಬರ್ಬೇಕು. ಸುಮ್ಮನೆ ಬ್ಯಾಡ್ ತಗೋರಿ ಅಂತ ಹೇಳಿ ಕಳಿಸ್ಕೊಟ್ಟೆ. ಅವ್ರ ಅಪ್ಪ ಬರ್ತಾನಂತ. ಮಧ್ಯಾಹ್ನ ಅಷ್ಟು ಬರ್ತೇನೆ ತಗೋ, ಹೊಲ ಅರಗೋದು ಮುಗಿತದಂದ್ರೆ ಮರೇ ಬೇಡ, ನಮ್ಮ ಮನ್ಯಾಗ ಕರ್ಕೊಂತಾನೆ ಅವನ್ನ ಬ್ಯಾಡ ಹೋಗ್ರಿ ಅಂತಂದು ಕಳಿಸಿದೆ. ಬಿಡೇವ ಕಂಡಾಪಟ್ಟಿ ಬಿಸಿಲು ಐತಿ, ಕೆಟ್ಟ ಬಿಸಿಲು. ಎಲ್ಲಿ ಕಳ್ಸಕ್ಕೆ ಹೋಗಿ ಬಿಡೇ. ಹುಡುಗರು ಇಲ್ಲೇ ಮನ್ಯಾಗ ತನ್ನ ನೆಳಾಗ ಆಡ್ತಾವೆ. ಮತ್ತು ಅವರು ಕೆಲಸ ಇತ್ತಂದ್ರೆ ಮತ್ತೇನು ಹೊಲ್ದಾಗ ಕೆಲಸ ಮುಗಿಸಿ ಬರ್ಬೇಕಂತಂದ್ರೆ ಮತ್ತೆ ಅವ್ರೇನು ಊಟ ಅನ್ನೋದಿಲ್ಲ, ನೀರು ಅನ್ನೋದಿಲ್ಲ. ಅಲ್ಲೇ ಹೊಲ್ದಾಗಿನ ಕೆಲಸ ಮುಗಿಸ್ಕೊಂಡು ಮನೆ ಬರುವಾರ. ಅವ್ರು ಹುಡುಗರು ಹಸು ತಡಿಬೇಕಲ್ಲ. ಕಮಲಕ್ಕ ಇವ ಹಸು ತಡಿದಿಲ್ಲ. ಹೊಟ್ಟೆ ಸಿತ್ತಂದ್ರೆ ಅಳಕತ್ತು ಬಿಡ್ತಾನೆ. ಹಂಗಾಗಿ ಬೇಡ ಮನ್ಯಾಗ ಇರ್ತಾನೆ ಹೋಗೋದು ಕಳಿಸಿದೆ ನಾನು. ಮುಂಜಾನೆ ಅಡಿಗೆ ಆಗಿರ್ಬೇಕಲ್ಲ ಕಮಲಕ್ಕ ಹೊಲ ಕಟ್ಟು ಸಂಬಂಧ. ನಾವು ಮುಂಜಾನೆ ಅಷ್ಟರ ಮೇಲೆ ಬಿಟ್ಟಿದ್ದೀವ. ಮನೆ ಊಟಕ್ಕೆ ಬರ್ತೇನೆ ಅಂದ್ರೆ ಮತ್ತೆ ಬರಲೇ ಇಲ್ಲ. ಅಣ್ಣಾರಷ್ಟ ಬಂದ್ರವ. ಅದಕ್ಕೆ ಮತ್ತೆ ಬಡ ಅವ್ರೇನು ಗೊತ್ತಿನಾರ ಬಿಡ ಅಂತೇಳಿ ನೀಲ ಅಕ್ಕ ಬಡ ಪಲ್ಯ ಅದು ಮಾಡಿ ತೆಗಿ. ನಾ ರೊಟ್ಟಿ ಮಾಡ್ತೀನಲ್ಲ ಪಾಪ ಮತ್ತೆ ರೊಟ್ಟಿ ಅದು ಮಾಡಿದ್ಲ. ರೊಟ್ಟಿ ಮಾಡಿ ಕಡೆಯಾಕಾದ್ವಿ. ಅಣ್ಣಾರು ಬಂದ್ರು ನೋಡು. ಮತ್ತೆ ಅವ್ರಿಗೆ ಊಟ ಕೊಡ್ತೇನೆ ಅಕ್ಕ ಅಂದ್ಲ. ಅದಕ್ಕೆ ನಿಮ್ಮ ಅವರಿಗೆ ಕೊಟ್ಟು ಕಳಿಸಿ ಬಿಡುವ ಅಂತಂದು ಮತ್ತೆ ಬುತ್ತಿ ಅದು ಕಟ್ಟಿಟ್ಟು ಬಂದು ನೋಡು.
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಈ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬಿಟ್ರಿ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಕೊಡ್ರಿ. ಹೈಪ್ ಅಂತ ಆಪ್ಷನ್ ಐತೆ, ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ಎಲ್ಲರಿಗೂ, ಧನ್ಯವಾದಗಳು ರೀ.